ಹಾಯ್ ಫ್ರೆಂಡ್ಸ್, ಭಾರತದ ರಾಜತಾಂತ್ರಿಕತೆಯ ಮುಂದೆ ಅಮೆರಿಕದ ರಾಜಕೀಯವಾಗಲಿ ಯುರೋಪಿಯನ್ ದೇಶಗಳ ಕುತಂತ್ರವಾಗಲಿ ಯಾವುದೂ ಕೆಲಸ ಮಾಡಲಿಲ್ಲ. ಬದಲಿಗೆ ಭಾರತವು ಈಗ ಯುರೋಪಿಯನ್ ದೇಶಗಳಿಗೆ ಅವರ ದ್ವಿಮುಖ ನೀತಿಯನ್ನು ಮತ್ತು ಮೋಸವನ್ನು ಸ್ಪಷ್ಟವಾಗಿ ತೋರಿಸಿದೆ. ಇದರಿಂದ ಯುರೋಪ್ ಈಗ ಭಾರತದ ಕಾಲಿಗೆ ಬಿದ್ದು ವಿನಂತಿಸುವ ಪರಿಸ್ಥಿತಿ ಬಂದಿದೆ. ಹೌದು, ಕೇವಲ 12 ಗಂಟೆಗಳಲ್ಲಿ ಭಾರತವು ಅವರ ದ್ವಿಮುಖತೆಗೆ ತಕ್ಕ ಉತ್ತರವನ್ನು ಕೊಟ್ಟಿದೆ. ಈಗಾಗಲೇ ಅವರು ಭಾರತದ ರಿಫೈನರಿಗಳ ಮೇಲೆ ನಿರ್ಬಂಧವನ್ನು ವಿಧಿಸಿದ್ರು. ಆದರೆ ನಂತರದ ಪರಿಸ್ಥಿತಿಯು ತಲೆ ಕೆಳಗಾಯಿತು. ಕೆಲವು ವರದಿಗಳ ಪ್ರಕಾರ ಯುರೋಪಿಯನ್ ಒಕ್ಕೂಟದ ರಾಯಭಾರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಭಾರತದ ಆಮದುಗಳನ್ನು ಅಥವಾ ಭಾರತದ ಮೂಲಕ ನಡೆಯುವ ಜಾಗತಿಕ ಸರಬರಾಜು ಸರಪಳಿಯನ್ನು ಯಾವುದೇ ರೀತಿಯಲ್ಲಿ ಕೆಡವಲು ಈ ಕ್ರಮವನ್ನು ತಗೊಂಡಿಲ್ಲ ಅಂತ. ಹೌದು, ತನ್ನನ್ನು ತಾನು 20 ದೇಶಗಳ ದಾದ ಎಂದು ಭಾವಿಸುವ ಯುರೋಪಿಯನ್ ಒಕ್ಕೂಟವು ಈಗ ಭಾರತದಿಂದ ಕ್ಷಮೆ ಕೇಳಬೇಕಾದ ಸ್ಥಿತಿಯನ್ನು ಜಗತ್ತು ನೋಡ್ತಿದೆ. ಆದರೆ ಭಾರತವು ಏನು ಮಾಡಿದ ಕಾರಣ ಯುರೋಪಿಯನ್ ಒಕ್ಕೂಟವು ಭಾರತದ ಮುಂದೆ ಕ್ಷಮಾಪಣೆ ಕೇಳುವಂತಾಯಿತು? ಈ ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ಇತ್ತೀಚೆಗೆ ಏನಾಯಿತು ಅಂದರೆ, ಭಾರತ ಮತ್ತು ಚೀನಾದಂತಹ ದೇಶಗಳು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸುವುದನ್ನು ನಿಲ್ಲಿಸದಿದ್ದರೆ 500% ಸುಂಕವನ್ನು ವಿಧಿಸುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ರು. ಆದರೆ ಈ ಬೆದರಿಕೆಯು ಅಮೆರಿಕದ ಮಾತುಗಳಿಗೆ ಮಾತ್ರ ಸೀಮಿತವಾಯಿತು. ಏಕೆಂದರೆ ಭಾರತವು ಅಮೆರಿಕಾಗಿಂತ ಮೊದಲೇ ವಿಶ್ವ ವಾಣಿಜ್ಯ ಸಂಸ್ಥೆಯನ್ನು ಸಂಪರ್ಕಿಸಿತ್ತು. ಅಂತಾರಾಷ್ಟ್ರೀಯ ವಾಣಿಜ್ಯ ನಿಯಮಗಳನ್ನು ಉಲ್ಲಂಘಿಸಿದರೆ ಉಂಟಾಗುವ ಪರಿಣಾಮಗಳ ಬಗ್ಗೆ ಸ್ಪಷ್ಟ ಸಂಕೇತಗಳನ್ನು ನೀಡಿತ್ತು. ಅಷ್ಟೇ ಅಲ್ಲ, ಅಮೆರಿಕಾಗೆ ಭಾರತವು ಕಾರ್ಯತಂತ್ರವಾಗಿ ಮತ್ತು ಆರ್ಥಿಕವಾಗಿ ತುಂಬ ಮುಖ್ಯವಾದುದರಿಂದ ಅವರು ತಮ್ಮ ಬೆದರಿಕೆಗಳನ್ನು ಕಾರ್ಯರೂಪಕ್ಕೆ ತರಲಾಗಲಿಲ್ಲ. ಇದರ ನಂತರ ಅಮೆರಿಕವು ಮತ್ತೊಂದು ತಂತ್ರವನ್ನು ಮಾಡುತ್ತೆ. ಈ ಚದುರಂಗದ ತಂತ್ರದಲ್ಲಿ ಅಮೆರಿಕವು ನಾಟೋ ಜೊತೆ ಕೈಜೋಡಿಸಿ 32 ದೇಶಗಳ ಜೊತೆ ಒಕ್ಕೂಟವಾಗಿದೆ. ಇದಕ್ಕೆ ಅಮೆರಿಕವೇ ನಾಯಕತ್ವ ವಹಿಸುತ್ತೆ. ನಾಟೋ ಮುಖ್ಯಸ್ಥರು ಒಂದು ಸಂಭಾಷಣೆಯಲ್ಲಿ ಈ ರೀತಿಯಾಗಿ ಬೆದರಿಕೆ ಹಾಕ್ತಾರೆ, ಭಾರತ, ಬ್ರೆಜಿಲ್ ಮತ್ತು ಚೀನಾದಂತಹ ಯಾವುದೇ ದೇಶವು ರಷ್ಯಾದಿಂದ ಕಚ್ಚಾ ತೈಲವನ್ನು ಖರೀದಿಸಿದರೂ ಅಥವಾ ಯಾವುದೇ ವ್ಯಾಪಾರವನ್ನು ಮಾಡಿದರೂ ನಾಟೋ ಆ ದೇಶಗಳ ಮೇಲೆ 100% ನಿರ್ಬಂಧಗಳನ್ನು ವಿಧಿಸೋದಾಗಿ ಹೇಳ್ತಾರೆ. ಇದು ರಷ್ಯಾ ಯುಕ್ರೇನ್ ಯುದ್ಧದ ಹಿನ್ನೆಲೆಯಲ್ಲಿ ರಷ್ಯಾವನ್ನು ಆರ್ಥಿಕವಾಗಿ ದಿಗ್ಬಂಧನ ಮಾಡಲು ಪಾಶ್ಚಿಮಾತ್ಯ ದೇಶಗಳ ಪ್ರಯತ್ನದ ಭಾಗವಾಗಿತ್ತು. ಆದರೆ ಭಾರತವು ಇಲ್ಲೂ ಕೂಡ ಹಿಂದೆ ಸರಿಲಿಲ್ಲ. ಭಾರತವು ನಾಟೋ ಒಂದು ಸೈನಿಕ ಸಂಸ್ಥೆ ಮಾತ್ರ, ಅದು ವಿಶ್ವ ನ್ಯಾಯಾಲಯವಲ್ಲ. ಅದರ ಸೂಚನೆಗಳ ಆಧಾರದ ಮೇಲೆ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿಲ್ಲ. ನಮ್ಮ ಇಂಧನ ಭದ್ರತೆಯನ್ನು ಗಮನದಲ್ಲಿಟ್ಟುಕೊಂಡು ಎಲ್ಲಿಂದ ಏನು ಖರೀದಿಸಬೇಕು, ಏನು ಮಾರಾಟ ಮಾಡಬೇಕು ಎಂಬುದನ್ನು ನಾವೇ ನಿರ್ಧಾರ ಮಾಡ್ತೀವಿ ಅಂತ ಹೇಳುತ್ತೆ. ಈ ಘೋಷಣೆಯ ಮೂಲಕ ಭಾರತವು ತನ್ನ ಸಾರ್ವಭೌಮತ್ವವನ್ನು ಮತ್ತು ಸ್ವತಂತ್ರ ವಿದೇಶಾಂಗ ನೀತಿಯನ್ನು ಸ್ಪಷ್ಟವಾಗಿ ತಿಳಿಸುತ್ತೆ. ಯಾವುದೇ ಬಾಹ್ಯ ಶಕ್ತಿಗಳ ಒತ್ತಡಕ್ಕೆ ಒಳಗಾಗದೆ ತಮ್ಮ ದೇಶದ ಹಿತಾಸಕ್ತಿಗಳೇ ಮುಖ್ಯ ಎಂದು ಜಗತ್ತಿಗೆ ತೋರಿಸುತ್ತೆ. ಭಾರತವು ನಾಟೋದ ದ್ವಿಮುಖ ನೀತಿಯನ್ನು ಇಲ್ಲಿ ಬಯಲಿಗೆಳೆದ ಕಾರಣ ಯುರೋಪಿಯನ್ ಒಕ್ಕೂಟಕ್ಕೆ ಕೋಪ ಬರುತ್ತೆ. ನಾಟೋದಲ್ಲಿ 32 ದೇಶಗಳಿವೆ. ಅವುಗಳಲ್ಲಿ ಕೆನಡಾ ಮತ್ತು ಅಮೆರಿಕವು ಉತ್ತರ ಅಮೆರಿಕದ ದೇಶಗಳಾಗಿವೆ. ಉಳಿದ 30 ದೇಶಗಳು ಯುರೋಪ್ಗೆ ಸೇರಿವೆ. ಹೀಗಾಗಿ ಭಾರತವು ನಾಟೋದ ಬೆದರಿಕೆಯನ್ನು ನಿರ್ಲಕ್ಷಿಸಿದಾಗ ಯುರೋಪಿಯನ್ ಒಕ್ಕೂಟವು ಕೋಪಗೊಂಡು ತಮ್ಮ ಮಟ್ಟದಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಪ್ರಾರಂಭಿಸುತ್ತೆ. ರಷ್ಯಾಗೆ ವಿರುದ್ಧವಾಗಿ 18ನೇ ನಿರ್ಬಂಧ ಪ್ಯಾಕೇಜನ್ನು ಪರಿಚಯಿಸುತ್ತೆ. ಏಕೆಂದರೆ ಪಾಶ್ಚಿಮಾತ್ಯ ದೇಶಗಳೆಲ್ಲ ಒಟ್ಟಾಗಿ ರಷ್ಯಾವನ್ನು ಆರ್ಥಿಕವಾಗಿ ದುರ್ಬಲಗೊಳಿಸಲು ಬಯಸುತ್ತೆ. ಇದರಿಂದ ಯುಕ್ರೇನ್ ಮುಂದೆ ಅದು ಶರಣಾಗುತ್ತೆ ಅಂತ. ಈ ಮಧ್ಯೆ ಭಾರತದ ಬಗ್ಗೆ ಇದ್ದ ಅಸೂಯೆಯನ್ನು ತೀರಿಸಿಕೊಳ್ಳಲು ಅವರು ಪ್ರಯತ್ನ ಮಾಡುತ್ತಾರೆ. ಮೊದಲಿಗೆ 18ನೇ ಪ್ಯಾಕೇಜ್ ಪ್ರಕಾರ ಗುಜರಾತ್ನಲ್ಲಿರುವ ಭಾರತದ 2ನೇ ಅತಿ ದೊಡ್ಡ ರಿಫೈನರಿಯಾದ ನಯಾರಾ ಎನರ್ಜಿ ಲಿಮಿಟೆಡ್ ಮೇಲೆ ನಿಷೇಧವನ್ನು ವಿಧಿಸ್ತಾರೆ. ಈ ಕ್ರಮವನ್ನು ಭಾರತವು ತನ್ನ ವಿರುದ್ಧ ತೆಗೆದುಕೊಂಡ ಪರೋಕ್ಷ ಕ್ರಮವೆಂದು ಭಾವಿಸುತ್ತೆ. ಭಾರತದಲ್ಲಿರುವ ರಷ್ಯಾದ ರಿಫೈನರಿ ಮೇಲೆ ನಿರ್ಬಂಧಗಳನ್ನು ವಿಧಿಸಿದಾಗ ಭಾರತವು ಒಂದು ಉತ್ತಮ ಅವಕಾಶವನ್ನು ಕಂಡುಕೊಳ್ಳುತ್ತೆ. ಮೊದಲನೇದಾಗಿ, ಭಾರತದಿಂದ ಶುದ್ಧೀಕರಿಸಿದ ತೈಲ ಉತ್ಪನ್ನಗಳನ್ನು ಕಡಿಮೆ ಬೆಲೆಗೆ ಖರೀದಿಸಿ ಯುರೋಪ್ ಲಾಭ ಪಡೆಯುತ್ತಿತ್ತು. ಎರಡನೇದಾಗಿ, ಅವರು ರಷ್ಯಾದಿಂದ ನೇರವಾಗಿ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಆಮದು ಮಾಡಿಕೊಳ್ತಿದ್ರು. ಅಮೆರಿಕದಲ್ಲೂ ರಷ್ಯಾದ ಟೈಟಾನಿಯಂ ಕಂಪನಿಗಳು ಗಣನೀಯವಾಗಿ ಕಾರ್ಯನಿರ್ವಹಿಸುತ್ತೆ. ಅವುಗಳಿಗೆ ಭಾರಿ ಬಂಡವಾಳ ಕೂಡ ಇದೆ. ಅಂದರೆ ಒಂದು ಕಡೆ ರಷ್ಯಾದ ಮೇಲೆ ನಿರ್ಬಂಧಗಳನ್ನು ವಿಧಿಸುತ್ತಲೇ ಮತ್ತೊಂದು ಕಡೆ ರಷ್ಯಾದಿಂದ ಪರೋಕ್ಷವಾಗಿ ಅಥವಾ ನೇರವಾಗಿ ಲಾಭ ಪಡೆಯುತ್ತಿರುವ ದ್ವಿಮುಖ ಗುಣಮಟ್ಟವನ್ನು ಭಾರತವು ಎತ್ತಿ ತೋರಿಸುತ್ತೆ. ಈ ರೀತಿ ಭಾರತದ ವಿದೇಶಾಂಗ ಸಚಿವಾಲಯವು ಅವರನ್ನು ಕಪಟಿಗಳೆಂದು ಕರೆದು ಅವರ ನೀತಿಗಳು ದ್ವಿಮುಖ ಗುಣಮಟ್ಟಗಳೆಂದು ಪ್ರಪಂಚಕ್ಕೆ ತೋರಿಸುತ್ತೆ. ಈ ತೀಕ್ಷ್ಣವಾದ ಟೀಕೆಯಿಂದ ಯುರೋಪಿಯನ್ ಒಕ್ಕೂಟಕ್ಕೆ ಬುದ್ಧಿ ಬರುತ್ತೆ.
ಇದರ ನಂತರ ಅವರು ಭಾರತದ ಮುಂದೆ ಸ್ಪಷ್ಟೀಕರಣ ನೀಡಲು ಕಾಲಡಿ ಬಂದಿದ್ದಾರೆ. ಯುರೋಪಿಯನ್ ಒಕ್ಕೂಟದ ಪ್ರತಿನಿಧಿಗಳು ಭಾರತಕ್ಕೆ ಈ ವಿಷಯದ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ ಎಂದು ವರದಿಗಳು ಬಂದಿವೆ. ಈ ವರದಿಗಳ ಪ್ರಕಾರ ಅವರು ತಮ್ಮ ಸ್ಪಷ್ಟೀಕರಣದಲ್ಲಿ ನಾವು ಈ ನಿಷೇಧವನ್ನು ರಷ್ಯಾಗೆ ವಿರುದ್ಧವಾಗಿ ಮಾತ್ರ ವಿಧಿಸಿದ್ದೇವೆ, ಭಾರತವನ್ನು ಗುರಿಯಾಗಿಸಿಕೊಂಡಿಲ್ಲ, ಇದು ಜಾಗತಿಕ ಸರಬರಾಜು ಅಥವಾ ಭಾರತದ ಖರೀದಿಗಳನ್ನು ಯಾವುದೇ ರೀತಿಯಲ್ಲಿ ಪ್ರಭಾವಿಸುವುದಿಲ್ಲ ಅಂತ ಹೇಳಿದ್ದಾರೆ. ಜಿ ಬಿಸ್ನೆಸ್ ವರದಿಯ ಪ್ರಕಾರ ನಾವು ಭಾರತದ ಆಮದುಗಳನ್ನು ಕೂಡ ನಿಷೇಧಿಸುತ್ತಿಲ್ಲ ಎಂದು ಸ್ಪಷ್ಟವಾಗಿ ಹೇಳಿದ್ದಾರೆ. ಅಂದರೆ ಅವರು ನೇರವಾಗಿ ಈ ವಿಷಯವನ್ನು ಹೇಳದಿದ್ದರೂ ಅವರ ಪರೋಕ್ಷ ಸೂಚನೆಯು ಭಾರತಕ್ಕೆ ನೀವು ರಷ್ಯಾದಿಂದ ತೈಲ ಖರೀದಿಯನ್ನು ಮಾಡುತ್ತಿರುವುದನ್ನು ನಾವು ತಡೆಯೋದಿಲ್ಲ ಅಂತ ಹೇಳುವಂತಿದೆ. ಅಂದರೆ ಯುರೋಪಿಯನ್ ಒಕ್ಕೂಟವು ಭಾರತಕ್ಕೆ ಮತ್ತೆ ವಂಚನೆ ಮಾಡಬಹುದು, ಆದರೆ ಭಾರತವನ್ನು ನೇರವಾಗಿ ತಡೆಯಲು ಅವರಿಗೆ ಧೈರ್ಯವಿಲ್ಲ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಏನು ಅಂದರೆ, ಯುರೋಪಿಯನ್ ಒಕ್ಕೂಟವು ತನ್ನ ಮಾತುಗಳನ್ನು ಬದಲಾಯಿಸಿಕೊಳ್ಳಲು ಕೇವಲ ಭಾರತದ ಬೆದರಿಕೆಯೇ ಕೆಲಸ ಮಾಡುತ್ತಾ, ಅಥವಾ ಇದರ ಹಿಂದೆ ಯಾವುದಾದರೂ ರಾಜತಾಂತ್ರಿಕ ಆಟ ಆಡಲ್ಪಟ್ಟಿದೆಯಾ? ಇದರ ಹಿಂದೆ ಒಂದು ಚದುರಂಗದ ತಂತ್ರವಿದೆ ಮತ್ತು ಇದಕ್ಕೆ ನಾಯಕತ್ವ ವಹಿಸಿದವರು ಭಾರತವೇ. ಹೌದು, ಈಗ ಯುರೋಪಿಯನ್ ಒಕ್ಕೂಟಕ್ಕೆ ಭಾರತದ ಅವಶ್ಯಕತೆ ಇದೆ. ಭಾರತವು ಅವರ ಬೆದರಿಕೆಗಳಿಗೆ ಭಯಪಟ್ಟಿದ್ರೆ ಅದು ಬೇರೆ ವಿಷಯ ಆಗ್ತಿತ್ತು. ಆದರೆ ಭಾರತವು ದೃಢವಾಗಿ ನಿಂತು ಹೋರಾಡುತ್ತಿದೆ. ಆದ್ದರಿಂದ ಸರಿಯಾದ ಕಾರಣವಿಲ್ಲದೆ ಭಾರತಕ್ಕೆ ನೇರವಾಗಿ ಸಮಸ್ಯೆಗಳನ್ನು ಸೃಷ್ಟಿಸಲು ಸಾಧ್ಯವಿಲ್ಲ. ಏಕೆಂದರೆ ಯುರೋಪ್ ಆರ್ಥಿಕ, ಕಾರ್ಯತಾಂತ್ರಿಕ ಮತ್ತು ತಾಂತ್ರಿಕ ಕ್ಷೇತ್ರಗಳು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಭಾರತವನ್ನು ಅವಲಂಬಿಸಿದೆ. ಯುರೋಪಿಯನ್ ಕಂಪನಿಗಳು ತಮ್ಮ ತಾಂತ್ರಿಕ ಕೆಲಸಗಳಿಗಾಗಿ TCS, ಇನ್ಫೋಸಿಸ್, ವಿಪ್ರೋದಂತಹ ಭಾರತೀಯ IT ಕಂಪನಿಗಳ ಮೇಲೆ ಅವಲಂಬಿತವಾಗಿದೆ. ಭಾರತದ IT ಕೌಶಲ್ಯ ಮತ್ತು ಕಡಿಮೆ ವೆಚ್ಚದ ಸೇವೆಗಳು ಯುರೋಪಿಯನ್ ವ್ಯಾಪಾರಿಗಳಿಗೆ ಬಹಳ ಮುಖ್ಯವಾಗಿವೆ. ಇದರ ಜೊತೆಗೆ ಭಾರತವನ್ನು ವಿಶ್ವದ ಔಷಧಾಲಯ ಎಂದು ಕರೆಯಲಾಗುತ್ತೆ. ಭಾರತವು ಯುರೋಪ್ಗೆ ಅಗ್ಗದ ದರದಲ್ಲಿ ಉತ್ತಮ ಗುಣಮಟ್ಟದ ಔಷಧಿಗಳನ್ನು ರಫ್ತು ಮಾಡುತ್ತೆ. ವಿಶ್ವದ ಹಲವು ದೇಶಗಳಿಗೆ, ವಿಶೇಷವಾಗಿ ಅಭಿವೃದ್ಧಿಶೀಲ ದೇಶಗಳಿಗೆ ಭಾರತವು ಜನರಿಕ್ ಔಷಧಿಗಳನ್ನು ಸರಬರಾಜು ಮಾಡುತ್ತೆ. ಭಾರತವು ತನ್ನ ಔಷಧಿ ರಫ್ತನ್ನು ಯುರೋಪ್ನಿಂದ ಸ್ವಲ್ಪ ಬೇರೆ ದಾರಿಗೆ ತಿರುಗಿಸಿದರೆ ಯುರೋಪಿಯನ್ ದೇಶಗಳಿಗೆ ತುಂಬ ತೊಂದರೆಯಾಗುತ್ತೆ. ಏಕೆಂದರೆ ಔಷಧಿಗಳಷ್ಟೇ ಅಲ್ಲ, ಭಾರತವು ಯುರೋಪ್ಗೆ ವೈದ್ಯಕೀಯ ಉಪಕರಣಗಳನ್ನು ಕೂಡ ಒದಗಿಸುತ್ತೆ. ಇವುಗಳನ್ನು ಅಲ್ಲಿನ ಸೈನಿಕರು ಕೂಡ ಬಳಸ್ತಾರೆ. ಇದರ ಜೊತೆಗೆ ಭಾರತವು ಯುರೋಪ್ಗೆ ದೊಡ್ಡ ಪ್ರಮಾಣದಲ್ಲಿ ಬಟ್ಟೆಗಳನ್ನು ಮತ್ತು ರೆಡಿಮೇಡ್ ಉಡುಪುಗಳನ್ನು ಕಳಿಸುತ್ತೆ. ಇದರಿಂದ ಭಾರತವು ಗಣನೀಯವಾಗಿ ಆದಾಯವನ್ನು ಗಳಿಸುತ್ತೆ. ಪ್ರಸ್ತುತ ಬಾಂಗ್ಲಾದೇಶದ ಗಾರ್ಮೆಂಟ್ ಉದ್ಯಮವು ನಾಶವಾಗಿದೆ. ಇನ್ನು ಚೀನಾದಲ್ಲಿ ತಯಾರಾಗುವ ಉಡುಪುಗಳ ಗುಣಮಟ್ಟ ತುಂಬ ಕಮ್ಮಿ. ಇಂತಹ ಸಮಯದಲ್ಲಿ ಭಾರತವು ಯುರೋಪಿಯನ್ ಮಾರ್ಕೆಟ್ನಿಂದ ಒಂದು ಹೆಜ್ಜೆ ಹಿಂದಕ್ಕೆ ತೆಗೆದುಕೊಂಡರೆ ಚೀನಾವು ತನ್ನ ಕಳಪೆ ಗುಣಮಟ್ಟದ ವಸ್ತುಗಳನ್ನು ಡಂಪ್ ಮಾಡೋದ್ರಿಂದ ಕೊನೆಗೆ ಯುರೋಪ್ ಭಾರತದ ಮುಂದೆ ಶರಣಾಗಬೇಕಾಗುತ್ತೆ. ಇದೇ ಕಾರಣಕ್ಕೆ ಯುರೋಪ್ ಭಾರತದೊಂದಿಗೆ ಮುಕ್ತ ವಾಣಿಜ್ಯ ಒಪ್ಪಂದವನ್ನು ಮಾಡಿಕೊಳ್ಳಲು ಇಚ್ಛಿಸುತ್ತಿದೆ. ಇದರಿಂದ ಭಾರತೀಯ ವಸ್ತುಗಳು ಯಾವುದೇ ಸುಂಕವಿಲ್ಲದೆ ಯುರೋಪಿಯನ್ ಮಾರ್ಕೆಟ್ಗೆ ರಫ್ತಾಗುತ್ತೆ ಮತ್ತು ಚೀನಾದ ಕಳಪೆ ವಸ್ತುಗಳ ಡಂಪಿಂಗ್ನಿಂದ ಮುಕ್ತಿ ಪಡೆಯುತ್ತೆ. ಇದರ ಜೊತೆಗೆ ರಕ್ಷಣಾ ಒಪ್ಪಂದಗಳು, ರಫೇಲ್ ವಿಮಾನ ಒಪ್ಪಂದಗಳು ಎಲ್ಲವೂ ಕೂಡ ನಡೆಯುತ್ತೆ. ಒಟ್ಟಾರೆಯಾಗಿ ಆಮದು ರಫ್ತುಗಳ ಸಂಖ್ಯೆ $124 ಬಿಲಿಯನ್ ಮೀರಿದೆ. ಆದ್ದರಿಂದ ಯುರೋಪ್ ಭಾರತದಿಂದ ದೂರವಾಗಲು ಇಚ್ಛಿಸೋದಿಲ್ಲ. ಈ ರೀತಿ ಯುರೋಪಿಯನ್ ಯೂನಿಯನ್ ಮಾತ್ರ ಅಲ್ಲ, ನಾಟೋ, ಅಮೆರಿಕ, ಯಾವ ದೇಶಗಳು ಸೇರಿದರೂ ಸರಿ, ಯಾವ ಒಕ್ಕೂಟಗಳು ಸೇರಿದರೂ ಸರಿ, ಭಾರತವನ್ನು ಏನೂ ಮಾಡಲು ಸಾಧ್ಯವಿಲ್ಲ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ಕಾಮೆಂಟ್ನಲ್ಲಿ ತಿಳಿಸಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್.